ಇದಿದೆ. ದೊಡ್ಡ ಮಟ್ಟದಲ್ಲಿ ಇದು ಬೇರೆ ಜೈಲುಗಳಲ್ಲಿ ಕಾಂಡೋಮ್ ಸಪ್ಲೈ ಮಾಡ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಈಗ ಪಕ್ಕ ಮಲ್ಗಿರ್ತಾರೆ, ಅವ್ರು ಮಾಡ್ಕೊಂಡ್ರೆ ಅದು ರಿಪೋರ್ಟ್ ಆಗಲಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ. ಈ ಹೋಮೋಸೆಕ್ಸ್ ಅಷ್ಟೇ. ಈ ಹೋಮೋಸೆಕ್ಸ್ ಈಗ ಹೊರಗಡೆ ಜನ ಯಾರು ಸೆಕ್ಸುವಲಿ ಅವರು ನಿಮ್ಗೆ ಗೊತ್ತಿದೆ ಬೈಫರ್ಕೇಟ್ ಆಗಿರ್ತಾರೆ, ಎಷ್ಟೋ ಜನ ಹೆಂಡತಿಯಿಂದ ಅಥವಾ ಬೇರೆ ಅವರ ಸಂಗಾತಿಯಿಂದ ದೂರ ಇರ್ತಾರೆ. ಈಗ ಆ ಉಳಿಯೋ ಊಟ ಇದೆಯಲ್ಲ ಅದನ್ನೇ 2 ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ತಗೊಂಡೋಗಿ ಕೆಳಗಡೆ ಹಂದಿ ಸಾಕ್ತಾ ಇದ್ದಾರೆಲ್ಲ ಬ್ಯಾಂಗ್ಳೂರ್ ಜೈಲಿನಲ್ಲಿ. ಕೈ ಬೆರಳನ್ನ ಚೆಚ್ಕೊಂಡು ರಕ್ತ ಬರ್ಸ್ಕೊಂಡು ಸೆಷನ್ ಜಡ್ಜ್ ಹತ್ರ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸರ್ ಇವರು ನಮ್ಮನ್ನ ಸಿಕ್ಕಾಬಟ್ಟೆ ಹೊಡೆದ್ರು, ಇಂಟರ್ವ್ಯೂನಲ್ಲಿ ದುಡ್ಡು ಕೇಳಿದ್ರು. ಟಾಯ್ಲೆಟ್ ಅನ್ನು ಹಾಕೊಂಡ್ಬರೋರು ನಮ್ಗೆ ಮುಟ್ಟು ಇವ್ರು ಹೆಂಗಿದ್ರು. ಅವರು ಅವತ್ತು ಗಾಂಜಾ ತರ್ತಿರ್ಲಿಲ್ಲ. ಸುನಿಲ್ ಇದ್ದ ಸೈಲೆಂಟ್ ಸುನಿಲ್, ಅದ್ಯಾರೋ ಇನ್ನೊಬ್ರು ಕುಳ್ಳನಾಗ. ಈ 6ನೇ ಬ್ಯಾರಕ್ ನಲ್ಲಿ ಒಂದು ಬ್ಯಾರಕ್ಕೆ ಅದು ಗುಂಡಾಗಳ ಬ್ಯಾರಕ್ ಅನ್ನೋ ರೀತಿ ಕರೀತಿದ್ರು. ಅಲ್ಲೂ ಕೂಡ ಊಟದ ಜೊತೆ ಬೋಟಿ ಗೊಜ್ಜು ತರ್ತೀವಿ. ಬೋಟಿ ಅಂತ ಬರ್ತದ ನೋಡ್ರಿ, ಈ ಹಂದಿ ಮಾಂಸದ ಏನೋ ಬರ್ತದಂತ. ಆ ಬೋಟಿ ಒಳಗಡೆ ಅದ್ ಮೇಲ್ಗಡೆ ನೋಟಕ್ಕೆ ಪ್ಲಾಸ್ಟಿಕ್ ಹಾಕಿ ಬೋಟಿ ಇದೆಯಲ್ಲ, ದಟ್ ಮೀನ್ ಇಂಟೆಸ್ಟೈನ್ಸ್, ಅದನ್ನ ಹೊಲಿದು ಬಿಟ್ಟು ತಂದೆ ಗಾಂಜಾನ ಸರ್ ನೋಡಿ ಇಷ್ಟು ದಪ್ಪ ಇದೆ ಅಂತ ಓಪನ್ ಮಾಡಿದ್ರೆ ಅದರಲ್ಲಿ ಗಾಂಜಾ ಸಿಗುತ್ತೆ, ಇವರು ತರೋ ಗಾಂಜಾಗಳು. ಆಯ್ತಾ, ಈವನ್ ನಾವೆಲ್ಲ ತುಂಬಾ ಡೀಟೈಲ್ ಆಗಿ ಅವ್ರು ಸರ್ಚ್ ಮಾಡಿದ್ರೆ ಮಲಾನ ಎತ್ಕೊಂಡ್ ಬಂದಿರೋರು ಮುಟ್ಲಿ ಇವರು ಅಸಹ್ಯ ಆಗಿ ನಮ್ಗೆ ಸರ್ಚ್ ಮಾಡದೆ ಬಿಡ್ಲಿ ಅಂತ. ಕೋರ್ಟಿಗೆ ಹೋದಾಗ ಚಪ್ಪಲಿ ಚೇಂಜ್ ಮಾಡಿ ಮಾಡ್ತಾರೆ. ಚಪ್ಪಲಿನ ಕೆಳಗಡೆ ಕುಡಿದು ಅದರಲ್ಲಿ ಗಾಂಜಾ ಬಿಟ್ಟು ತುಂಬಿರ್ತಾರೆ. ಆ ಚಪ್ಪಲಿ ಇವನು ಹಾಕೊಂಡ್ ಬರ್ತಾನೆ, ನಾನು ಒಳಗಡೆ ಇರೋನು ಕಿತ್ತೋಗಿರೋ ಚಪ್ಪಲಿ ಅವನು ಹಾಕೊಂಡು ಹೋಗ್ತಾನೆ. ಅಂದ್ರೆ ಮೊದ್ಲೇ ಎಲ್ಲ ರೆಡಿ ಮಾಡಿರ್ತಾರೆ ಅವರು. ನಾವು ನೋಡಕ್ಕೆ ಒಳಗಡೆ ಬಂದಾಗ ಏನ್ ಚಪ್ಪಲಿ ಇದೆಲ್ಲ ಹೊಸ ತಂದಿದ್ದಾನೆ ಬಿಡು ಅಂತ ಬಿಟ್ಬಿಡ್ತೀವಿ. ತುಂಬಾ ಡೀಪ್ ಆಗಿ ಅದನ್ನ ನೋಡಲ್ಲ ಒಂದೊಂದ್ಸತಿ. ಬೈ ಚಾನ್ಸ್ ಇವನು ಆ ವ್ಯಕ್ತಿ ಸಸ್ಪೀಸಿಯಸ್ ಇದ್ರೆ ಮಾತ್ರ ನಾವು ತುಂಬಾ ನೋಡ್ತೀವಿ, ಓ ಇವನೇನೋ ಮಾಡಿದ್ದಾನಪ್ಪ ಇವತ್ತು ಅಂತ. ಆ ರೀತಿ ಮಾಡ್ಬಿಡ್ತಾರೆ. ಆಗ ಒಳಗೆ ಯಾರ್ಯಾರಿದ್ರು ಆ 2 ವರ್ಷದಲ್ಲಿ? 2008 ನನ್ಗೆ ಅದೇ ಕನ್ಫ್ಯೂಸ್. ಆವಾಗ ನಾನು ಜೈಲರ್ ಆಗಿದ್ದೆ. ಈಗ 2019 ಆಸ್ ಎ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿ ಅಲ್ಲಿ ಜೈಲರ್ ಇದ್ದಾಗ ಅದೇ ಬೇರೆ ಇದು ಯಾರು ಸುನಿಲ್ ಇದ್ದ ಸೈಲೆಂಟ್ ಸುನಿಲ್, ಅದ್ಯಾರೋ ಇನ್ನೊಬ್ರು ಕುಳ್ಳನಾಗ. ಈ 6ನೇ ಬ್ಯಾರಕ್ ನಲ್ಲಿ ಒಂದು ಬ್ಯಾರಕ್ಕೆ ಅದು ಗುಂಡಾಗಳ ಬ್ಯಾರಕ್ ಅನ್ನೋ ರೀತಿ ಕರೀತಿದ್ರು. ಅಲ್ಲೂ ಒಳಗಡೆ ದೊಂಬಿಗಳು ನಡೆಯೋದು. ನಾವು ಹೋಗಿ ಒಂದೊಂದ್ಸತಿ ಗಲಾಟೆ ಮಾಡಿದ್ರೆ ನಾವು ಹೋಗಿ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಂಡು 6ನೇ ಬ್ಯಾರಕಲ್ಲಿ ಮೋಸ್ಟ್ಲಿ ಅವರೆಲ್ಲ ಸ್ವಲ್ಪ ಒಂದು ಗ್ಯಾಂಗಸ್, ಅವ್ರ ಗ್ಯಾಂಗ್ ಇವ್ರ ಗ್ಯಾಂಗು, ಒಬ್ಬನ್ ಗ್ಯಾಂಗ್ ಇನ್ನೊಂದು ಗ್ಯಾಂಗು, ಎ ಬ್ಯಾರಕ್ ಬೇರೆ, ಬಿ ಬ್ಯಾರಕ್ ನಲ್ಲಿ ಬೇರೆ ಗ್ಯಾಂಗು, ಈ ತರ ಅವ್ರವ್ರ ಗ್ಯಾಂಗ್ ಜನನ ಅವ್ರವ್ರವ್ರವ್ರೇ ಇದು ಮಾಡ್ಕೊಂಡ್ಬಿಡೋದು. ಬೈಫರ್ಕೇಟ್ ಮಾಡಿದ್ರು ಕೂಡ ನಮ್ಗೆ ಈಗ ಸರ್ ಇದು ನಮ್ಮ ಹುಡುಗ ನಮ್ಮ ಕಡೆ ಹಾಕಿಸ್ಕೊಳ್ಳಿ, ನಮ್ಮ ಕಡೆ ಅಂತ ಕರ್ಕೊಂಡು ಹೋಗ್ಬಿಡೋರು. ನಮ್ಮ ರಿಲೇಷನ್ನು ಅಥವಾ ಯಾವುದೋ ಒಂಥರ ಅಡ್ಮಿಷನ್ ಬಂದಾಗ ಈಗ ನಾವು ಸರಿ ನೋಡಲ್ಲ, ಸರಿ ನಮ್ಮ ಇದರಲ್ಲಿ ಯಾವ ಥರದ ಸಿಸ್ಟಮ್ ಏನಿಲ್ಲ, ಇವ್ರನ್ನ ಹಾಕ್ಬಿಡಿ ಅಂತ ಎಲ್ಲ ಕಡೆ ನಾವು ಕೈದಿಗಳನ್ನ ಚೇಂಜ್ ಮಾಡಿ ಹಾಕ್ತೀವಿ. ಬಟ್ ಅಲ್ಲೇ ಒಂದೊಂದು ಗ್ಯಾಂಗ್ಗಳನ್ನ ಕ್ರಿಯೇಟ್ ಮಾಡಿ ಸಣ್ಣ ಪುಟ್ಟ ಇದು ಪುಡಿ ಗ್ಯಾಂಗ್ಗಳು ಕೂಡ ಅಲ್ಲಿ ಒಂದೊಂದು ಇದನ್ನ ಕಟ್ಟಿದ್ರು. ಅವರೆಲ್ಲ ಇದ್ರು. ಬಟ್ ನಮ್ಗೆ ತುಂಬಾ ಜನ ರೌಡೀಸ್ಗಳಿರೋದ್ರಿಂದ ನಾವು ಇವ್ರು ಯಾರು ರೌಡಿ ಇವರೇ ಪರ್ಟಿಕ್ಯುಲರ್ ಆಗಿ ಅಂತ ನಾವು ಏನು ಇದು ಮಾಡ್ತಿರ್ಲಿಲ್ಲ. ಆಮೇಲೆ ನಮ್ಗೆ ಅದರ ಅವಶ್ಯಕತೆನೂ ಇರಲಿಲ್ಲ. ಯಾಕಂದ್ರೆ ನಾವು ನಮ್ದೇನ್ ಕೆಲಸ ಮಾಡ್ಬೇಕು ಅವ್ರು ಮಾಡ್ತಿದ್ವಿ. ಬಟ್ ಇವನು ಸೈಕಲ್ ರವಿ ಇದ್ದಾರಪ್ಪ, ಇವನು ಹೇಗೆ ಅಂತ ತಿಳ್ಕೊಂಡು ಅವ್ರು ಏನು ವ್ಯವಹಾರ ಮಾಡ್ತಾರೆ, ನಾವು ಎಷ್ಟು ಸರ್ವಿಲೆನ್ಸ್ ಮಾಡಬೇಕು, ಎಷ್ಟು ಕಣ್ಣಿಡಬೇಕು, ಎಷ್ಟು ಅವ್ರಿಗೆ ಏನ್ ಮಾಡಬೇಕು ಕ್ಲೀನಾಗಿ ಅದು ನೋಡ್ಕೊಳ್ತಿದ್ವಿ. ಸ್ವಲ್ಪ ಬ್ಯಾರಕ್ 6ನೇ ಬ್ಯಾರಕ್ ಅಲ್ಲಿ ಅದೇ ಇವ್ರದ್ದು ಆಪೋಸಿಷನ್ ಇದರಲ್ಲಿ ಒಬ್ಬರಿಗೊಬ್ರು ಯಾರು ಗುಂಡ ಅಂತ ಯಾರು ಮೋಸ್ಟ್ಲಿ ಅವ್ರಿಗೂ ಇವ್ರಿಗೂ ಏನೋ ಸಣ್ಣ ಪುಟ್ಟ ಗಲಾಟೆನಲ್ಲಿ ಒಬ್ರಿಗೊಬ್ರು ಬಡ್ಕೊಂಡ್ರು. ಆಮೇಲೆ ನಾವು ಹೋಗಿ ನಾನು ನಮ್ಮ ಸುರೇಶ್ ಅವರೆಲ್ಲ ಹೋಗಿ ತುಂಬಾ ಜನಕ್ಕೆ ವರ್ಕ್ ಮಾಡಿದ್ವಿ ಆಗ. ಯಾಕಂದ್ರೆ ತುಂಬಾ ಅನ್ಕಂಟ್ರೋಲೇಬಲ್ ಆದಾಗ ನಾವು ಒಂದೊಂದ್ಸತಿ ಫೋರ್ಸಬಲ್ ಆಗಿ ನಾವು ಯೂಸ್ ಮಾಡಬೇಕಾಗುತ್ತೆ. ಅವ್ರನ್ನ ಕಂಟ್ರೋಲ್ ಮಾಡಿದೆ. ಮೇಲ್ಗಡೆ ಒಬ್ಬರಿಗೊಬ್ಬರು ಇಲ್ಲ ಅಂದ್ರೆ ಹೊಡೆದು ಇದು ಮಾಡ್ಕೊಳ್ತಾರೆ. ತುಂಬಾ ಜನಕ್ಕೆ ಅಲ್ಲಿಂದ ಬೇರೆ ಬೈಫರ್ಕೇಟ್ ಮಾಡಿ ಮೋಸ್ಟ್ಲಿ ಬೇರೆ ಜೈಲಿಗೆ ಆವಾಗ ಟ್ರಾನ್ಸ್ಫರ್ ಮಾಡಿದ್ವಿ. ಅವ್ರಿಗೆ ದಂಡಪಾಳ್ಯ ಗ್ಯಾಂಗ್ ಇದ್ರು. ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಬೇರೆ ಕಡೆ ಎಲ್ಲಾ ಜೈಲ್ಗಳಿಗೂ ಹಾಕಿದ್ರು, ಬೇರೆ ಕಡೆ ಎಲ್ಲಾ ಇದ್ರದ್ದು ಕೇಸ್ ಇತ್ತು ಅವ್ರಿಗೆ. ಆ ಎಲ್ಲ ಕೇಸನ್ನು ಟ್ರಾನ್ಸ್ಫರ್ ಮಾಡಿ ಬ್ಯಾಂಗ್ಳೂರು ಜೈಲಿನಲ್ಲಿ ಒಂದು ವಿಶೇಷ ನ್ಯಾಯಾಲಯವನ್ನ ಅವ್ರಿಗೋಸ್ಕರನೇ ಸ್ಥಾಪನೆ ಮಾಡಿ, ಯಾಕಂದ್ರೆ ಹೊರಗಡೆ ಹೋದ್ರೆ ದೇ ಆರ್ ವೆರಿ ಡೇಂಜರಸ್ ಟು ದ ಸೊಸೈಟಿ ಅಂತ ಗೊತ್ತು ನಿಮಗೆ. ಸೊ ಅವರಿಗೆ ಸಪ್ರೇಟ್ ನ್ಯಾಯಾಲಯ, ಎಸ್ಕಾರ್ಟ್ ಏನಿದ್ರು ಜೈಲ್ ಗೇಟ್ ಇಂದ ಹೊರಗಡೆ ಹೋಗಂಗಿಲ್ಲ, ಒಳಗಡೆನೆ ಎಲ್ಲ ಆಗ್ಬೇಕು. ಇವರು ಬಂದಾಗ ಇವ್ರನ್ನ ಒಳಗಡೆ ನಾವು ಬಿಟ್ಟು ಮೇಲ್ಗಡೆ ಒಂದು ನ್ಯಾಯಾಲಯ ಇದೆ, ಆಫೀಸ್ ಮೇಲೆ ಇದೆ, ಟವರ್ ಒಳಗಡೆನೆ ಮೇಲೆ. ಸೊ ಆ ನ್ಯಾಯಾಧೀಶರೇ ಅಲ್ಲಿಗೆ ಬಂದು ಅವ್ರ ವಿಚಾರಣೆಗಳನ್ನ ಮಾಡ್ತಿದ್ರು. ಏನೇ ಮಾಡಿದ್ರು ಅವರು ಒಂದು 10 ಜನ ಇರೋರು ಒಂದು ಇದರಲ್ಲಿ. ಅವ್ರದ್ದೇ ಒಂದು ಅವರು ಗ್ರೂಪ್ ಇತ್ತು. ಅವರು ಏನ್ ಮಾಡೋರು, ಒಳಗಡೆ ಸ್ವಲ್ಪ ಗಾಂಜಾಗಳನ್ನ ಮಾರೋರು. ಹೆಂಗೆ ಮಾರೋದು ಅಂದ್ರೆ ಅವ್ರು ಹೊರಗಡೆ ಅವ್ರಿಗೆ ಇಂಟರ್ವ್ಯೂ ಅಂತ ತಂದು ಕೊಡಾಗ ಹೆಂಗಾದ್ರೂ ಒಂದು ಇವನ್ ನಾ ಹೇಳಿದ್ನಲ್ಲ ಮಟನ್ ಸಾರು, ಮಟನ್ ಒಳಗಡೆ ಪ್ಲಾಸ್ಟಿಕ್ ಹಾಕಿ ಮಟನ್ ಅಂತ ನಾವು ಮೇಲ್ಗಡೆಯಿಂದ ಅದು ಮಟನ್ ಸಾರ್ ಅಂತ
ನಾವು ಈ ಸ್ಪೂನ್ ಹಾಕಿ ಅದು ನೋಡಿದಾಗಲೇ ಅದರ ಒಳಗಡೆ ಒಂದು ಪ್ಲಾಸ್ಟಿಕ್ ಇದೆ ಅಂತ ಗೊತ್ತಾಗುತ್ತೆ ಇವರು ತರೋ ಗಾಂಜಾಗಳು, ಆಯ್ತಾ. ಈವನ್ ನಾವೆಲ್ಲ ತುಂಬಾ ಡೀಟೈಲ್ ಆಗಿ ಅವ್ರು ಸರ್ಚ್ ಮಾಡಿದ್ರೆ ಮಲಾನ ಎತ್ಕೊಂಡ್ ಬಂದಿರೋರು ಮುಟ್ಲಿ ಇವರು ಅಸಹ್ಯ ಆಗಿ ಇವರು ನಮ್ಗೆ ಸರ್ಚ್ ಮಾಡದೆ ಬಿಡ್ಲಿ ಅಂತ. ಟಾಯ್ಲೆಟ್ ಅನ್ನು ಹಾಕೊಂಡ್ ಬರೋರು ನಮ್ಗೆ ಮುಟ್ಟು ಇವ್ರು ಹೆಂಗಿದ್ರು ಅಂದ್ರೆ ಅವರು ಅವತ್ತು ಗಾಂಜಾ ತರ್ತಿರ್ಲಿಲ್ಲ, ಸುಮ್ಮನೆ ಅದನ್ನ ನಾವು ಅವ್ರಿಗೆ ಸರ್ಚ್ ಮಾಡ್ತೀವಲ್ಲ, ಸರ್ಚ್ ಮಾಡೋದ್ ಬಿಡ್ಲಿ ನಮ್ಗೆ ಅಂತ. ಈ ತರ ಸರ್ಚ್ ಮಾಡೋದನ್ನ ಇವರು ಬಿಡ್ಲಿ ಅಂತ ಕೈ ಹಾಕಿ ನಾವು ಸರ್ಚ್ ಮಾಡ್ತೀವಲ್ಲ, ಅದನ್ನ ಇವರು ಮಾಡದೇ ಇರ್ಲಿ ಈ ತರ ಏನಾದ್ರು ಅಸಹ್ಯ ಪಟ್ಕೊಂಡು ನಾವು ಆಗ ಹ್ಯಾಂಡ್ ಗ್ಲೋವ್ಸ್ ಹಾಕೊಂಡು ಸರ್ಚ್ ಮಾಡ್ತಿದ್ವಿ. ಈ ತರದ್ದು ಅದು ಸಿಗಾಬಟ್ಟೆ ಅವನು ತಗೊಂಡೋಗಿದ್ದಕ್ಕೆ ನಾನು ಅವಾಯ್ಡ್ ಮಾಡಿದೆ, ಹಿಡ್ಕೊಂಡೆ. ಅದು ಏನ್ ಮಾಡಿದ್ರು, ತಗೊಂಡೋಗಿ ನನ್ನ ಅವರೇ ಕೈ ಬೆರಳನ್ನ ಚಚ್ಕೊಂಡು ರಕ್ತ ಬರ್ಸ್ಕೊಂಡು ಸೆಷನ್ ಜಡ್ಜ್ ಹತ್ರ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಸರ್ ಇವರು ನಮ್ಮನ್ನು ಸಿಕ್ಕಾಬಟ್ಟೆ ಹೊಡೆದ್ರು, ಇಂಟರ್ವ್ಯೂನಲ್ಲಿ ದುಡ್ಡು ಕೇಳಿದ್ರು, ಹೊಡೆದ್ರು ಅಂತ ಹೇಳಿ. ಆಮೇಲೆ ಅಲ್ಲಿ ನನ್ನ ಹಿರಿಯ ಅಧಿಕಾರಿಗಳಿದ್ದಾರೆ, ಅವ್ರನ್ನ ನಮ್ಮ ಸೆಷನ್ ಜಡ್ಜ್ ಸಾಹೇಬರು ಕರೆಸಿ ಏನು ನಡೀತು ಅಂದಾಗ ಅವರು ನೋಡಿ ಸರ್ ಈ ಥರ ಅವರು ಗಾಂಜಾನ ಹಿಡಿದ್ರು, ಆ ಒಂದು ಹಿಡಿದಿದ್ದಕ್ಕೆ ಅವ್ರ ಮೇಲೆ ಸುಮ್ಮನೆ ನೀವು ಈ ಥರ ಫಾಲ್ಸ್ ಅಲಿಗೇಷನ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಹಾಗೆ ನಮ್ಮ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ ಸರ್ ಸೆಷನ್ ಜಡ್ಜ್. ಅಲ್ಲಿಗೆ ಅವರು ಕೇಸ್ನೇ ನಡ್ಸೋದಕ್ಕೆ ಇರ್ತಾರೆ ಸರ್, ಮೇಲೆ ಇರ್ತಾರೆ. ಅವರು ದಂಡುಪಾಳ್ಯದವ್ರಿಗೆ ಒಂದು ಸ್ಪೆಷಲ್ ಆಗಿ ಒಂದು ಕೋರ್ಟ್ ಇತ್ತು. ಈಗ ಅದು ಏನೋ ಮೋಸ್ಟ್ಲಿ ಅವ್ರಿಗೆಲ್ಲ ಸಜ್ಜಾ ಆಯಿತು, ಏನಾಯ್ತು ಈಗಂತೂ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಆ ಥರ ಮಾಡೋರು. ಬಟ್ ಸಿಕ್ಕಾಬಟ್ಟೆ ಅವರು ಏನು ಗೊತ್ತಾ ಸರ್, ನಮ್ಮ ಜೀವನ ಪೂರ್ತಿ ನಾವು ಇದರಲ್ಲೇ ಕಳ್ತಿದ್ವಿ, ಏನು ಜೈಲಿನಲ್ಲೇ ಕಳ್ತಿದ್ವಿ. ನಮ್ಮ ಹೆಂಡತಿ ಮಕ್ಕಳೆಲ್ಲ ಬರ್ಬಾದ್ ಆಗ್ಬಿಟ್ಟಿದ್ದಾರೆ. ನಮ್ಗೆ ಇನ್ನೇನು ಬೇರೆ ಏನಿದೆ ಸರ್, ಏನೋ ಒಂಚೂರು ತರ್ತೀವಿ, ಏನೊಂದು ಸ್ವಲ್ಪ 4 ಕಾಸು ಮಾಡ್ಕೊಡ್ತೀವಿ ಅನ್ನೋ ರೀತಿಲಿ ಮಾತಾಡೋರು. ಆ ಥರ ಅವರು ಇದು ಮಾಡೋರು. ಆದರೆ ಅದಕ್ಕೆಲ್ಲ ನಾವು ಅವಕಾಶ ಕೊಡ್ತಿರ್ಲಿಲ್ಲ ತುಂಬ. ಆಮೇಲೆ ಕೊನೆಗೆ ಅವ್ರಿಗೆ ಇಂಟರ್ವ್ಯೂನಲ್ಲಿ ಕೊಡದೆ ಬೇರೆ ಸಪ್ರೇಟ್ ಆಗಿ ಅವ್ರನ್ನೇ ಕರೆದು ಇಂಟರ್ವ್ಯೂ ಮಾಡೋ ಒಂದು ವ್ಯವಸ್ಥೆ ಅಲ್ಲೂ ಕೂಡ ಬಿಡ್ಲಿಲ್ಲ ಅವರು. ಅಲ್ಲೂ ಕೂಡ ಊಟದ ಜೊತೆ ಬೋಟಿ ಗೊಜ್ಜು ತರ್ತೀವಿ, ಬೋಟಿ ಅಂತ ಬರ್ತದ ನೋಡ್ರಿ, ಈ ಹಂದಿ ಮಾಂಸದ ಏನೋ ಬರ್ತದಂತ. ಆ ಬೋಟಿ ಒಳಗಡೆ ಅದ್ ಮೇಲ್ಗಡೆ ನೋಟಕ್ಕೆ ಪ್ಲಾಸ್ಟಿಕ್ ಹಾಕಿ ಬೋಟಿ ಇದೆಯಲ್ಲ, ದಟ್ ಮೀನ್ ಇಂಟೆಸ್ಟೈನ್ಸ್, ಅದನ್ನ ಹೊಲಿದು ಬಿಟ್ಟು ಗಾಂಜಾನ ಸರ್ ನೋಡಿ, ಇದೇನು ಇಷ್ಟು ದಪ್ಪ ಇದೆ ಅಂತ ಓಪನ್ ಮಾಡಿದ್ರೆ ಅದರಲ್ಲಿ ಗಾಂಜಾ ಸಿಗುತ್ತೆ ಮೇನ್ ಗೇಟಲ್ಲಿ. ಈ ತರ ಗಾಂಜದ್ದು ಈ ಕಂಟ್ರೋಲ್ ಎಲ್ಲೆಲ್ಲಿ ಅವರು ಯಾವ್ಯಾವ ತರ ತರೋರು, ಹೆಂಗ್ ತರೋರು, ಇದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟಿದ್ವಿ ನಾವು. ಆ ಟೈಮಲ್ಲಿ ಫುಲ್ ಅವಾಯ್ಡ್ ಮಾಡಿ ಸರ್. ಗಾಂಜಾ ಏನದು ಇದೆಯಲ್ಲ, ತುಂಬಾ ಕಡಿಮೆ ಬೆಲೆಯಲ್ಲಿ, ಸ್ವಲ್ಪ ಕಡಿಮೆ ಇದ್ರು ಅದು ತುಂಬಾ ಒಂದು ಏನೋ ನಶೆ ಒಳಗಾಗ್ತಾರೆ ಮನುಷ್ಯ. ಹೊರಗಡೆಯಿಂದ ಎಲ್ಲ ಚಿಂತೆಯಲ್ಲಿ ಇರ್ತಾನೆ, ಅದನ್ನ ತೆಗೆದ್ರೆ ಏನೋ ನಶೆ ಬಂದ್ಬಿಟ್ಟು ಆರಾಮ್ಸೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಈ ತರ ಏನೋ ಒಂದು ವ್ಯವಸ್ಥೆ ಅವ್ರಿಗೆ ಕೇಳ್ತಿದ್ದೆ ನಾನು, ಏನು ಸಿಗುತ್ತೆ ಇದರಲ್ಲಿ ಅಂತ. ಈಗ ಅವ್ರಿಗೆ ಹೊರಗಡೆ ಎಲ್ಲ ಡ್ರಿಂಕ್ಸ್ ಕುಡಿತಾರೆ, ತುಂಬಾ ಅವ್ರಿಗೆ ಏನು ಬೇಕು ಅಂದಾಗ ಅದೆಲ್ಲ ಸಿಗಲ್ಲ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ. ಇವೆಲ್ಲ ಸಣ್ಣ ಪ್ರಮಾಣ ಟ್ಯಾಬ್ಲೆಟ್ಸು, ಗಾಂಜಾ ಸ್ವಲ್ಪ ತಗೊಂಡ್ರೆ, ಒಂದು ಸ್ಟಫ್ ತಗೊಂಡ್ರೆ ಏನೋ ಒಂದು ನೋವು ಮರಿಬಹುದು, ಅಥವಾ ಹೆಂಗೋ ಒಂದು ನಸೆಲಿ ಇರ್ಬೋದು, ಅಥವಾ ಏನೋ ಹಳೇದನ್ನು ಮರಿಬಹುದು ಅನ್ನೋ ಏನೋ ಒಂದು ಇದರಲ್ಲಿ ಮಾಡೋರು. ಗಾಂಜಾ ಬಿಟ್ಟರೆ ಮತ್ತೇನೇನು ಬರ್ತಾ ಇತ್ತು? ಮತ್ತೇನು ಬೇರೆ ಏನು ನನಗೆ ಮಾಹಿತಿ ಸಿಕ್ಕಿಲ್ಲ. ಮೊಬೈಲ್ಗಳು ಬರ್ತಿತ್ತು ಸರ್. ಮೊಬೈಲ್ಗಳು ಬರೋದು ಅಂದ್ರೆ ಹೆಂಗೆ, ಅದು ಅಷ್ಟೇ. ಈ ಬೇರೆ ಯಾವುದೋ ಎಲ್ಲೋ ಸೇರಿಸಿ ಹೆಂಗೋ ತರೋರು ನಾವು ಹುಡುಕ್ತಿದ್ವಿ. ಆಮೇಲೆ ಯಾವಾಗಲೂ ಹೋಗಿ ನಾವು ಇಮಿಡಿಯೇಟ್ ಆಗಿ ಸರ್ಚ್ ಮಾಡ್ತಿದ್ವಿ, ಸಿಕ್ತಿತ್ತು. ಅದನ್ನೆಲ್ಲ ಸೀಜ್ ಮಾಡಿ ಕೆಲವು ಕಂಪ್ಲೇಂಟು ಲಾಡ್ಜ್ ಮಾಡ್ತಿದ್ವಿ. ಯಾರು ಉದ್ದೇಶಪೂರ್ವಕವಾಗಿ ಯಾವ ಆಫೀಸರು ನನ್ನ ಮೊಬೈಲ್ ತಗೊಂಡೋಗಿ ಕೊಡಲ್ಲ. ನೀವು ಈ ಗಾಂಜಾ ಬಗ್ಗೆ ಹೇಳಿದ್ರಲ್ಲ, ಈಗ ನಾನು ಗಾಂಜಾ ಬಗ್ಗೆ ಇನ್ನೊಂದು ಹೇಳ್ತೀನಿ ನಿಮ್ಗೆ. ಜೈಲಿಗೆ ಮಾಂಸ ಸರಬರಾಜು ಮಾಡೋದಕ್ಕೆ ಒಬ್ರು ಕಾಂಟ್ರಾಕ್ಟರ್ ಇದ್ದಾರೆ, ಅವರು ಟೆಂಡರ್ ತಗೊಂಡಿರ್ತಾರೆ. ಆ ವ್ಯಕ್ತಿ ಮಾಂಸ ಸರಬರಾಜು ಮಾಡಿ ಎಷ್ಟು ಕೆಜಿ ಇದೆ ಅಲ್ಲಿ ಮಟನ್ ಕೊಟ್ಬಿಟ್ಟು ಬರ್ಬೇಕು. ಅವನು ಏನ್ ಮಾಡಿದಾನೆ, ಅಲ್ಲಿಯ ಒಬ್ಬ ಖೈದಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿಯ ಒಬ್ಬ ಖೈದಿ, ಸಜಾ ಖೈದಿಗೆ, ಓಕೆ, ಆ ಕಾಂಟ್ರಾಕ್ಟರ್. ಸರಿ, ಅವನ ಮಾಂಸದ ಲಾರಿ ಕೆಳಗಡೆ, ಅಂದ್ರೆ ನಾವು ಮಾಂಸದ ಲಾರಿನೂ ಎಲ್ಲಾನು ಚೆಕ್ ಮಾಡ್ತೀವಿ, ಕೆಳಗಡೆ ಒಂದು ಬಾಕ್ಸ್ ಟೈಪ್ ಮಾಡಿಬಿಟ್ಟು ಆ ಬಾಕ್ಸ್ ಅಲ್ಲಿ ಗಾಂಜಾ ತಂದೆ. ಅದು ನನಗೆ ನಮ್ಮ ಈ ತರ ನನ್ನ ಕಲೀಗ್ಸ್ ಇನ್ನೊಬ್ರು ಇದ್ದಾರೆ, ಈಗ ಅವರು ಧಾರವಾಡದಲ್ಲಿದ್ದಾರೆ. ಹೀಸ್ ಆಲ್ಸೋ ಗುಡ್ ಆಫೀಸರ್. ಅವ್ರಿಗೆ ನಾವು ರೌಂಡಲ್ಲಿ ಹೋದಾಗ ಇವತ್ತು ಹಿಂಗೆ ಮಾಹಿತಿ ಇದೆ ನಮಗೆ, ಕೆಲವು ಮಾಹಿತಿ ಕೊಡೋರು. ಇವಾಗ ಬರುತ್ತೆ ಅನ್ನೋದು ಮಾಹಿತಿ ಬರ್ತಿತ್ತು ನಮಗೆ ಜೈಲಲ್ಲೇ. ಇವತ್ತು ಗಾಂಜಾ ಸರ್ ಹಿಂಗ್ ಬರುತ್ತೆ ಅಂತ ಈಗ ಯಾರೋ ಒಬ್ಬನಿಗೆ ಹೇಳಿದ್ರೆ ಇನ್ನೊಬ್ಬರಿಗೆ ಇಷ್ಟ ಆಗಿರಲ್ಲ ಅದು. ಅವರು ಸರ್ ಹಿಂಗ್ ಬರ್ತದೆ ಇವತ್ತು, ಅದರಲ್ಲಿ ಬರ್ತಿದೆ ಅಂತ. ಸರಿ, ನಾವು ಆವಾಗ ರೌಂಡ್ಸ್ ನೋಡಪ್ಪ, ಇದು ತುಂಬಾ ಮಟನ್ ಇದು ಬರ್ತಾ ಇದೆ, ಅದನ್ನು ಒಳಗಡೆ ಬಿಡ್ಬಿಡಿ, ನಿಲ್ಲಿಸಿ ನಾವು ಬರೋವರೆಗೆ. ಸರಿ, ಅದನ್ನು ಒಳಗಡೆ ತಗೊಂಡು ಚೆಕ್ ಮಾಡಿದ್ರೆ ಅದು ಬಾಕ್ಸಲ್ಲಿ ಗಾಂಜಾ ಇತ್ತು. ಸೊ ಅದನ್ನು ನಾವು ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ವಿ. ಸದರಿ ಕಾಂಟ್ರಾಕ್ಟರ್ನ ಮಟನ್ ಸಪ್ಲೈ ಮಾಡಿ ಇವನ್ನೇ ಚೇಂಜ್ ಮಾಡಿದ್ರು ಆ ಇದರಲ್ಲಿ, ಬ್ಯಾಂಗ್ಳೂರಲ್ಲಿ.
ಸರ್ ಎಷ್ಟು ಮಟನ್ ಬರುತ್ತೆ ಸರ್ ಇದಕ್ಕೆ ಒಂದು ಪರಪ್ಪನಗರಕ್ಕೆ? ಸರ್ ಅದು ಈಗ ಎಷ್ಟು ಒಂದು ಸುಮಾರು 5,000 ಕೈದಿಗಳು ಇದ್ರೆ ಅವರಿಗೆ 115 ಗ್ರಾಮ್ ಆವಾಗ ಇವಾಗ ಏನೋ ಗೊತ್ತಿಲ್ಲ ನನಗೆ ಪರ್ ಗ್ರಾಮ್ ಹಂಗೆ ಅಲ್ಲ ಒಂದು ಲಾರಿನೇ ಬರುತ್ತೆ. ಸುಮಾರು ಒಂದು 500 ಕೆಜಿಯಿಂದ 1000 ಕೆಜಿವರೆಗೆ ಬರುತ್ತೆ ಸರ್. ಚಿಕನ್ 1000 ಕೆಜಿ, ಮಟನ್ ಇದ್ರೆ ಒಂದು 500 ಕೆಜಿ, 5,000 ಅಂದ್ರೆ 500ರಿಂದ 600 ಕೆಜಿ ಬರ್ತದೆ ನನ್ನ ಪ್ರಕಾರ. ಬಟ್ ಇಲ್ಲಿ ಏನಿದೆ 500ರಿಂದ 600 ಕೆಜಿ ಅವ್ರಿಗೆ ಮಟನ್ ಏನಿದೆ ನಮ್ಮ ಇಂಡೆಂಟ್ ಪ್ರಕಾರ ನಮ್ಮ ಪಾಕಶಾಲೆಗೆ ಕೊಡ್ತಾರೆ. ಆದರೆ ಕೆಲವು ಕೈದಿಗಳು ಅಲ್ಲೇ ದುಡ್ಡು ಕೊಟ್ಬಿಟ್ಟು ಮಟನ್ ತಗೊಂಡು ಅದನ್ನ ಅವರೇ ಸಪ್ರೇಟ್ ಮಾಡ್ಕೊಳ್ಳೋರು ಇಬ್ರು ಸಿಗ್ತಾರೆ ಅಲ್ಲಿ. ಅವರು ಅಂತವ್ರಿಗೂ ಅವರು ಮಟನ್ ಸಪ್ಲೈ ಮಾಡ್ಬಿಡ್ತಾರೆ. ಈಗ ಕಾಂಟ್ರಾಕ್ಟರ್ ನಮ್ಗೇನು 500 ಕೆಜಿ ಅಂತ ನಾವು ಕೊಟ್ಬಿಟ್ಟು ಹೋಗಪ್ಪ ಅಲ್ಲಿ ಕಟ್ ಮಾಡಿ ಮಿಕ್ಕಿದೆಯಲ್ಲ ಮಿಕ್ಕಿದ್ದು ಯಾರಿಗೂ ಕೊಟ್ಬಿಡ್ತೀನಿ ಸರ್ ಅಂತಾನೆ. ಸುಮ್ಮನೆ ಕೊಡ್ತೀನಿ ಅಂತ ಸುಮ್ಮನೆ ಯಾರು ಕೊಡಲ್ಲ. ಅಲ್ಲಿ 500 ರೂಪಾಯಿ ಇದ್ರೆ 600 700 ರೂಪಾಯಿ ಇಲ್ಲಿಗೆ ಕೊಟ್ಟು ಹೋಗ್ತಾನೆ. ಅವನಿಗೆ ಇನ್ನೇನು ಲಾಭ? ಈಗ ಲಾಭದಲ್ಲಿ ಲಾಭ ಮಾಡ್ಕೋಬೇಕಲ್ಲ, ಆ ತರ ಮಾಡ್ಬಿಡ್ತಾರೆ. ಅದು ಅಂಡರ್ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್ ದಿ ಟೂ ಇಂಡಿವಿಜುವಲ್ ಸರ್. ಅದು ಈಗ ಇನ್ನೊಂದು ಹೇಳ್ತೀನಿ ನಿಮ್ಗೆ ಗಾಂಜಾ ಬಗ್ಗೆ ಹೇಳಿದೆ, ಈಗ ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳಿದೆ. ಈ ಹೋಮೋಸೆಕ್ಸ್ ಅಂತ ಇರ್ತದೆ. ಈ ಹೋಮೋಸೆಕ್ಸ್ ಅಷ್ಟೇ. ಈ ಹೋಮೋಸೆಕ್ಸ್ ಈಗ ಹೊರಗಡೆ ಜನ ಯಾರು ಸೆಕ್ಸುವಲಿ ಅವರು ನಿಮ್ಗೆ ಗೊತ್ತಿದೆ ಬೈಫರ್ಕೇಟ್ ಆಗಿರ್ತಾರೆ. ಎಷ್ಟೋ ಜನ ಹೆಂಡತಿಯಿಂದ ಅಥವಾ ಬೇರೆ ಅವರ ಸಂಗಾತಿಯಿಂದ ದೂರ ಇರ್ತಾರೆ. ಸೊ ದೇರ್ ಇಸ್ ನೋ ಅದರ್ ಗೋ. ಈಗ ಅವರದೇ ಆದ ಒಂದು ಯಾರೋ ಇರ್ತಾರೆ, ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು. ಸೊ ಯಾರೋ ಮೇಲ್ ಬೋತ್ ಸುಮ್ಮನೆ ಫ್ರೆಂಡ್ಲಿ ಇದು ಮಾತಾಡ್ಕೊಂಡು ಮಾಡಿದ್ರೆ ಅದೇನು ನಮ್ಗೆ ಎಷ್ಟೋ ಸತಿ ಅದು ರಿಪೋರ್ಟೆಡ್ ಆಗೋ ಕೇಸ್ಗಳು ಸರ್. ಈ ಥರ ಮಾಡ್ದ ಅವ್ನಿಗೆ ಹಿಡ್ದು ಬಡ್ದು ನಾವು ಒಂದು ಸಪ್ರೇಟ್ ಸೆಲ್ ಹಾಕಿ ಏನೋ ಒಂದು ಪನಿಷ್ಮೆಂಟ್ ಕೊಡ್ತೀವಿ. ಈಗ ಅವರವರೇ ಮಾಡ್ಕೊಂಡ್ರೆ ಅದು ನಮಗೆ ಈಗ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಈಗ ಪಕ್ಕ ಮಲ್ಗಿರ್ತಾರೆ. ಅವ್ರು ಮಾಡ್ಕೊಂಡ್ರೆ ಅದು ರಿಪೋರ್ಟ್ ಆಗಲಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ನಾವು ನೋಡಕ್ಕಂತೂ ಆಗಲ್ಲ. ಇದಿದೆ ದೊಡ್ಡ ಮಟ್ಟದಲ್ಲಿ. ಇದು ಬೇರೆ ಜೈಲುಗಳಲ್ಲಿ ಕಾಂಡಮ್ ಸಪ್ಲೈ ಮಾಡ್ತಾರೆ. ಬೇರೆ ಜೈಲುಗಳಲ್ಲಿ ಮಾಡಿದ್ದಾರೆ ಅದೆಲ್ಲ. ಈಗ NHRC ಬಂದ್ಬಿಟ್ಟು ಇಂಥದ್ದಿಲ್ಲ ಅಂತ ಇಲ್ಲ ಸರ್. ಕೈದಿಗಳಿಗೆ ಯಾವ ಥರದ್ದು ಅವ್ರಿಗೆ ಸ್ಪೆಸಿಲಿಟೀಸ್ ಕೊಡಬೇಕು ಅಂತ. ಯಾಕಂದ್ರೆ ಯಾವುದೇ ಒಬ್ಬ ಬಂದು ಒಂದ್ಸತಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಈಗ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದೇನು ಪೊಲೀಸ್ ಕಸ್ಟಡಿ, ಇದೇನು ಜುಡಿಷಿಯಲ್ ಕಸ್ಟಡಿ ಅಂತ. ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ತಗೊಳ್ಳೋ ಪೀರಿಯಡ್ ಅದು. ಈ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಲಯಕ್ಕೆ ಅವರ ಸುಪರ್ಬದಿನ ಬಿಟ್ಟಂಗೆ ನ್ಯಾಯಾಲಯ ಪೂರ್ತಿ ಒಬ್ಬ ಕೈದಿಯ ಜವಾಬ್ದಾರಿನ ತಗೋಬೇಕಾದ್ದು. ನ್ಯಾಯಾಲಯ ನಮ್ಮನ್ನ ಒಂದು ಏಜೆನ್ಸಿ, ನಾವು ನ್ಯಾಯಾಲಯದ ಏಜೆನ್ಸಿ. ನಾವು ನೋಡಪ್ಪ, ನನ್ನ ಸುಪರ್ಬದಿಗೆ ಇವನನ್ನು ತಗೊಂಡಿದ್ದೀನಿ, ಇವನ್ನ ನೀನು ಜೋಪಾನವಾಗಿ 15 ದಿವಸ ಇವನ್ನ ಇವನ್ ಬಾಡಿ ನೀನು ನೋಡ್ಕೋ, ಯಾವುದೇ ತರದ್ದು ಇವನಿಗೆ ತೊಂದರೆ ಆಗದೆ ಇರಂಗೆ ನೋಡ್ಕೋ ಅಂತ ನಮ್ಗೆ ರಿಮೈಂಡ್ ಮಾಡ್ತಾರೆ. ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅವರಿಗೆ. ಸೊ ನಾವು ಅವ್ರನ್ನ ಎಚ್ಚರಿಕೆಯಿಂದ ಅವನು ಜೋಪಾನವಾಗಿ ನೋಡ್ಕೋಬೇಕಾದ ನಮ್ಮ ಕರ್ತವ್ಯ. ಯಾವುದೇ ಅದರಲ್ಲಿ ಏರುಪೇರುಗಳಾಗ್ಲಿ ನ್ಯಾಯಾಲಯ ನಮ್ಮನ್ನ ಕೇಳು. 3 ಕೇಸು ಹಿಡಿದಿದ್ದೀನಿ. ಬಟ್ ಹಿಡಿದಿದ್ದೀನಿ ಅಂದ್ರೆ ನಾವು ಹಿಡಿದಿಲ್ಲ, ಅದು ರಿಪೋರ್ಟೆಡ್. ಅದು ಸರ್ ನೋಡಿ ನನಗೆ ಬಂದಿದ್ದಾಗ ಹೀಗ್ ಮಾಡ್ದ ಅಂದಾಗ ಮಾಡಿದ್ದೆ. ಅದು ಏನು ಈಗ ಅವ್ರು ಬ್ಯಾರಕ್ಕಲ್ಲಿ ಮಲಗಿರ್ತಾರೆ, ಅದು ಹಿಡಿಯೋ ಕೇಸಲ್ಲ ಅದು. ಈಗ ಬೇರೆ ಯಾರಾದ್ರೂ ರಿಪೋರ್ಟ್ ಮಾಡಿ ಪಕ್ಕದಲ್ಲಿ ನೋಡಿ ಸರ್ ಅವರಿಬ್ರು ಹಿಂಗ್ ಮಾಡ್ತಾ ಇದ್ರು, ಅಥವಾ ಅವರೇ ನೋಡಿ ಸರ್ ನನಗೆ ಇವನು ಹೀಗೆ ಮಾಡ್ದ ಅನ್ನೋ ರಿಪೋರ್ಟ್ ಏನಾದರೂ ಬಂದರೆ ಅಷ್ಟೇ ನಾವು ಅವನ ಬಗ್ಗೆ ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿ ಅವನಿಗೆ ಹೆದರಿಸಿ ಬದರಿಸಿ ಅಥವಾ ಬೇರೆ ಮಾಡಿ ಅವನಿಗೆ ಮಾಡ್ತಿದ್ವಿ. ಬಟ್ ಅದನ್ನ ಆ ಥರದ ಕೇಸ್ಗಳು ನಾನು ಹಿಡಿದಿಲ್ಲ. ರಿಪೋರ್ಟೆಡ್ ಅಷ್ಟೇ, ರಿಪೋರ್ಟೆಡ್ ಕೇಸ್ ಇದೆ. ಅದೇ ನಾ ಹೇಳಿದ್ನಲ್ಲ ನಿಮ್ಗೆ, ಯಾವ್ದು ರಿಪೋರ್ಟ್ ಆಗಲ್ಲ. ಈಗ ನಾ ಹೇಳಿದೆ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಅಂದ್ರೆ ಅದು ರಿಪೋರ್ಟಿಂಗ್ ಅಲ್ಲ. ನಾ ಹೇಳಿದ್ನಲ್ಲ, ಇದೇ ಮೈಸೂರಿನಲ್ಲಿ ಇದ್ರಲ್ಲ ಯಾರು ಟೆರರಿಸ್ಟ್, ಅವ್ರನ್ನ ಆ ಟೈಮಲ್ಲಿ ಬೆಂಗಳೂರಲ್ಲಿ ಹಾಕಿದ್ರು. ಒಬ್ಬ ಕಾಶ್ಮೀರಿಗೆ ಹೋಗ್ಬಿಟ್ಟ, ಒಬ್ಬ ಇದು ಬೆಂಗಳೂರಿನಲ್ಲೇ ಇದ್ದಾನೆ. ಅವನು ಒಬ್ಬ ಮಾತ್ರ ಯಾವುದೋ ಒಂದು ನಾನು ಕೇಸ್ ಹಿಡಿದಾಗ ಏನೋ ಅವನ ಹೆಸರು ಗೊತ್ತಿಲ್ಲ ನನಗೆ. ಅದೇ ನಿನ್ನ ಮಕ್ಕಳ ವಿಷಯ ಎಲ್ಲ ಗೊತ್ತು, ನಿನ್ನ ಹೆಂಡತಿ ಏನೋ ಮಕ್ಕಳೆಲ್ಲ ಗೊತ್ತು, ನಿನ್ಗೇನ್ ಮಾಡ್ಬೇಕು ಮಾಡ್ತೀನಿ ಅಂದ್ರೆ ಮೈಸೂರಲ್ಲಿ ಎಷ್ಟು ಸಬ್ಮಿಷನ್ ಆಗಿ ಹೆಂಗ್ ನಾನು ಅವನ್ ಕಂಟ್ರೋಲ್ ಮಾಡಿದ್ದೆ, ಅದೇ ವ್ಯಕ್ತಿ ಬೆಂಗಳೂರಿನಲ್ಲಿ ಹೋದಾಗ ಅಲ್ಲಿ ಅವನ ರೂಮಲ್ಲಿ ಏನೋ ಒಂದು ಸರ್ಚ್ ಮಾಡಿ ನಾವು ಮೊಬೈಲ್ ಅಥವಾ ಬೇರೆ ಏನೋ ಹಿಡ್ಕೊಂಡಾಗ ಆ ತರ ಒಂದ್ಸತಿ ಅವಾಜ್ ಹಾಕಿದ್ದ ಅಷ್ಟೇ. ಅವಾಜ್ ಅಂದ್ರೆ ಅವಾಜ್ ಈ ತರ ನಾನು ಎಲ್ಲ ಗೊತ್ತು ನನಗೆ, ನಾವು ಹೆಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ. ಅವೆಲ್ಲ ಜೈಲು ಒಳಗಡೆ ಅಲ್ಲಲ್ಲೇ ಅವ್ರು ಮರ್ತು ಬಿಡ್ತಾರೆ, ನಾವು ಮರ್ತು ಬಿಡ್ತೀವಿ ಅಂತದೆಲ್ಲ ಏನು. ಯಾರ್ದು? ಎಲ್ಲರಿಗೂ 9. ಈಗಂತೂ ಸಫಿಶಿಯಂಟ್ ಊಟ ಸರ್. ಊಟದ ಬಗ್ಗೆ ಯಾರು ಏನು ಎತ್ತಲ್ಲ. ಈಗ ಅವ್ರು ಕೊಡೋ ಅಷ್ಟೇ ತಿನ್ನಕ್ಕಾಗಲ್ಲ. ಕೆಲವರು 20% ತಿಂತಾರೆ, ಕೆಲವರು ಊಟನೇ ಮಾಡಲ್ಲ. ಅದೇನಾಗುತ್ತೆ, ಕೆಲವರು ಊಟ ಮಾಡದಿರೋ ಊಟ ಇವ್ರು ತಗೋತಾರೆ. ಇಷ್ಟೇ ಕೊಡು ಅಂತ ಹೇಳಲ್ಲ, ಒಂದು ಮುದ್ದೆ ಇನ್ನೊಂದು ಮುದ್ದೆ ಕೊಡೋಣ ಅಂದ್ರೂ ಕೊಡ್ತಾರೆ. ಸ್ವಲ್ಪ ರೈಸ್ ಜಾಸ್ತಿ ಹಾಕಿದ್ರು ಹಾಕ್ತಾರೆ. ಯಾಕಂದ್ರೆ
ಏನಿದೆ ಒಬ್ಬರು 50% ತಿಂತಾರೆ, ಆ 50% ಮಿಕ್ಕಿದ ಇನ್ನೊಬ್ಬ 50% ತಗೊಳ್ತಾನೆ. ಕೆಲವರು ಊಟನೇ ತಗೊಳ್ಳಲ್ಲ, ಊರಿಂದ ಮನೆಯಿಂದ ದಿನ ಇಂಟರ್ವ್ಯೂಗೆ ಒಂದು ಸುಮಾರು ದಿನಕ್ಕೊಂದು 500 ಜನಕ್ಕಂತೂ ಇಂಟರ್ವ್ಯೂ ಬರ್ತಾರೆ. ಮಿನಿಮಮ್ 200 to 300 500 ಪೀಪಲ್ಸ್ಗೆ ಇಂಟರ್ವ್ಯೂ ಬರ್ತಾರೆ. ಅವ್ರಿಗೆ ಮನೆಯಿಂದ ಊಟ ತಂದು ಕೊಡ್ತಾರೆ. ಅವತ್ತು ಅವ್ರು ಯಾರು ಊಟ ಮಾಡಲ್ಲ. ಆ ಊಟಗಳು ನಾವು ಏನು ಅದನ್ನೇ ಇಟ್ಕೊಳ್ಳಲ್ಲ. ಉಳಿತಾ ಇರ್ಲಿಲ್ಲ ಊಟ. ಬೇಕಾದಷ್ಟು ಉಳಿಯುತ್ತೆ, ಬೇಕಾದಷ್ಟು ಈಗ ಆ ಉಳಿಯೋ ಊಟ ಇದೆಯಲ್ಲ ಅದನ್ನೇ 2 ಟ್ರ್ಯಾಕ್ಟರ್ 3 ಟ್ರ್ಯಾಕ್ಟರ್ ತಗೊಂಡೋಗಿ ಕೆಳಗಡೆ ಹಂದಿ ಸಾಕ್ತಾ ಇದ್ದಾರೆಲ್ಲ ಬ್ಯಾಂಗ್ಳೂರ್ ಜೈಲಿನಲ್ಲಿ. ಅದೊಂದು ಹೀಗಿದೆ, ಉಳಿಯುತ್ತೆ. ಉಳಿಯುತ್ತೆ. ಏನ್ ಸರ್ ಅಲ್ಲಿ ಬೆಳಗ್ಗೆ ನಾಷ್ಟ ಅಲ್ಲಿ? ಬೆಳಿಗ್ಗೆ ದಿನಕ್ಕೊಂದು ಥರ ಕೊಡ್ತಾರೆ. ಚಿತ್ರಾನ್ನ, ಒಂದು ಸ್ವಲ್ಪ ಪುಳಿಯೋಗರೆ, ಒಂದಿನ ಉಪ್ಪಿಟ್ಟು, ಈ ಥರ ವೆರೈಟಿ 8 days. ವಾಂಗಿಬಾತ್ 1 day, ಈ ಥರ ಎಲ್ಲ ರೈಸ್ ಐಟಮ್. ಎಲ್ಲ ರೈಸ್ ಐಟಮ್. ಇಡ್ಲಿ ದೋಸೆ ಮಾಡೋಕ್ಕಾಗಲ್ಲ ಸರ್. 5,000 6,000 ಜನಕ್ಕೆ ಅಟ್ಲೀಸ್ಟ್ ತುಂಬ ಕಷ್ಟ ಆಗ್ತದೆ. ಮೋಸ್ಟ್ಲಿ ಮಾಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ಬೋದು. ಮಧ್ಯಾಹ್ನ ಮುದ್ದೆ, ಅನ್ನ, ಚಪಾತಿ. ಯಾರು ಬೇಕು, ಮುದ್ದೆ ಇಲ್ಲ ಅಂದರೆ ಅನ್ನ ಚಪಾತಿ, ಇಲ್ಲ ಅಂದರೆ ಮುದ್ದೆ ಅನ್ನ ಸಾರು ಸರ್, ಮಜ್ಜಿಗೆ. ಚೆನ್ನಾಗಿ ಸರ್, ಫಸ್ಟ್ ಕ್ಲಾಸ್ ಆಗಿರ್ತದೆ. ನಾವು ಒಂದೊಂದು ಸತಿ ಊಟ ಮಾಡ್ತೀವಿ ಬ್ಯಾಂಗ್ಳೂರು ಜೈಲಿನಲ್ಲಿ ಇದ್ದಾಗ. ಸ್ಟಾಫ್ಗೆ ಊಟ ಮಾಡೋರು, ನಮಗೂ ಆಗ ಮಧ್ಯಾಹ್ನ ಯಾರು ಡ್ಯೂಟಿ ಮಾಡೋರಿಗೆ, ಕರ್ತವ್ಯಕ್ಕೆ ಹೋಗೋರಿಗೆ ಊಟ ಹಾಕೋರು ನಾನು ಮಾಡಿದ್ದೀನಿ. ಆಯಾ ಜೈಲಲ್ಲಿ ಯಾವಾಗ ನಾವೇ ಒಂದು ಸತಿ ಹೋಗಿ ಟೇಸ್ಟ್ ನೋಡ್ತೀವಿ ಊಟ ಹೇಗಿದೆ. ನೈಟು ಸೇಮ್ ಮುದ್ದೆ ಅನ್ನ ಅಥವಾ ಚಪಾತಿ ಅನ್ನ, ಸಾಂಬಾರು. ಟೀ 1 time ಕೊಡ್ತಾರೆ. ಬೆಳಗ್ಗೆ ಟಿಫನ್ ಟೈಮ್ ಕೊಡ್ತಾರೆ. ಮತ್ತೆ ಇಲ್ಲ 3 time ಅಷ್ಟೇ. ಅಂದ್ರೆ ಅವ್ರು ಕುಡ್ಕೋಬಹುದು ಬೇಕಾದ್ರೆ ಹೋಗಿ. ಅಲ್ಲಿ ಕ್ಯಾಂಟೀನ್ ಸೆಕ್ಷನ್ ಅಂತ ಇರ್ತದೆ, ಅಲ್ಲಿ ಕುಡಿಬಾರ್ದು. ಕ್ಯಾಂಟೀನ್ ಸೆಕ್ಷನ್ ಕುಡ್ಕೋಬಾರ್ದು.